ಮಿತ್ರರೇ, ಇವತ್ತಿನ ಈ ವಿಡಿಯೋದಲ್ಲಿ ಪ್ರಮುಖವಾದಂತಹ 3 ಸುದ್ದಿಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಮೊದಲನೇದಾಗಿ, ಪಾಕಿಸ್ತಾನದ ಒಂದು ದೊಡ್ಡ ಪ್ರಾಪಗೆಂಡಾ ಇವತ್ತು ವಿಶ್ವದೆದುರು ಎಕ್ಸ್ಪೋಸ್ ಆಗಿದೆ. ಅಮೆರಿಕ, ಕೆನಡಾ, UK ಎಲ್ಲ ಕಡೆಯಲ್ಲೂ ಗೊತ್ತಾಗ್ತಾ ಇದೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ ಅಂತ. POK ಪ್ರಾಂತ್ಯದಲ್ಲಿ ಆದಂತಹ ಪ್ರತಿಭಟನೆ ಇದೆಯಲ್ಲ, ಇದು ನಿರೀಕ್ಷೆಗೂ ಮೀರಿ ಹೋಗ್ತಾ ಇದೆ. ಎಲ್ಲರೂ ಕೂಡ 1971ರ ಬಾಂಗ್ಲಾದೇಶವನ್ನು ನೆನಪು ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಅವತ್ತು ಅವಾಮಿ ಲೀಗ್ ಯಾವ ರೀತಿಯಾಗಿ ಬಾಂಗ್ಲಾದೇಶವನ್ನು ನಿರ್ಮಾಣಕ್ಕೆ ಕಾರಣ ಆಯಿತು, ಅದೇ ರೀತಿಯಾಗಿ ಅವಾಮಿ ಆಕ್ಷನ್ ಕಮಿಟಿ ಈಗ POKಯನ್ನು ಸಪರೇಟ್ ಮಾಡಿಬಿಡುತ್ತಾ, ಈ ಪ್ರಶ್ನೆ ಪಾಕಿಸ್ತಾನದಲ್ಲಿ ಉದ್ಭವಿಸಿದೆ. ಆ ಪ್ರಮಾಣದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಇದು ಒಂದು ಕಡೆ. ಇನ್ನೊಂದು ಕಡೆ, ಪ್ರತಿ ಬಾರಿಯೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ಆಗುತ್ತಲ್ಲ, ಪಾಕಿಸ್ತಾನ ಭಾರತಕ್ಕೆ ಧಮಕಿ ಆಗುತ್ತೆ. ನಮ್ಮ ಬಳಿ ಇರುವಂತಹ ನ್ಯೂಕ್ಲಿಯರ್ ಸುಮ್ಮನೆ ಅಲ್ಲ, ಎಲ್ಲವೂ ಕೂಡ ಭಾರತದ ಕಡೆಗೆ ಮುಖ ಮಾಡಿದವೆ ಅಂತ. ಆದರೆ ಈಗ ಆ ಪಾಕಿಸ್ತಾನಕ್ಕೆ ಒಂದು ಶಾಕಿಂಗ್ ವರದಿ ಪ್ರಕಟ ಆಗಿದೆ. ಭಾರತದ ಬಳಿಯಲ್ಲಿ ಪಾಕಿಸ್ತಾನಕ್ಕಿಂತಲೂ ಅತ್ಯಧಿಕ ಪ್ರಮಾಣದಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ಗಳಿದ್ದಾವೆ. ಅಷ್ಟು ಮಾತ್ರ ಅಲ್ಲ, ಭಾರತ ಅದನ್ನು ಸನ್ನದ್ಧ ಸ್ಥಿತಿಯಲ್ಲಿಟ್ಟಿದೆ. ಅಂದರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅದನ್ನು ಸ್ಫೋಟ ಮಾಡಬಹುದು. ಅಂತಹ ಸ್ಥಿತಿಯಲ್ಲಿರುವಂತಹ ಬಾಂಬುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಒಂದು ವರದಿ ಪ್ರಕಟ ಆಗಿದೆ. ಇದು ಸಹಜವಾಗಿ ಪಾಕಿಸ್ತಾನವನ್ನ ನಡುಗುವಂತೆ ಮಾಡುವಂತಹ ಸುದ್ದಿ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಇದರ ಜೊತೆಗೆ ಟ್ರಂಪ್ಗೆ ಮತ್ತೊಂದು ದೊಡ್ಡ ಮುಖಭಂಗ ಆಗಿದೆ. ಭಾರತಕ್ಕೆ ಬಹಳ ದೊಡ್ಡ ರಿಲೀಫ್ ಕೂಡ ಸಿಕ್ಕಿದೆ. H1B ವೀಸಾಗೆ $1,00,000 ಶುಲ್ಕವನ್ನು ವಿಧಿಸಿದ್ರಲ್ಲ, ಅದನ್ನ US ಕೋರ್ಟ್ ಕಾನೂನು ಬಾಹಿರ ಅಂತ ಹೇಳಿ ರದ್ದು ಮಾಡಿದೆ. ಈ ಎಲ್ಲಾ ಮೇಜರ್ ಬೆಳವಣಿಗೆಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಪಾಕಿಸ್ತಾನ ಇನ್ನೂ ಸಹ ಹೇಗೆ ದೇಶವಾಗಿ ಉಳಿದಿದೆ ಅಂತ ಕೆಲವೊಮ್ಮೆ ಪ್ರಶ್ನೆ ಆಗತ್ತೆ. ಅಲ್ಲಿ ಯಾವ ಪ್ರಾಂತ್ಯದಲ್ಲಿ ಸಮಸ್ಯೆ ಇಲ್ಲ ಹೇಳಿ? ಖೈಬರ್ ಪಖ್ತೂನ್ವಾದಲ್ಲಿ ಪ್ರತಿಭಟನೆ, ಬಲೂಚಿಸ್ತಾನ ಸದಾ ಹೊತ್ತಿ ಉರಿತಲೇ ಇರುತ್ತೆ, ಸಿಂಧ್ ಪ್ರಾಂತ್ಯದಲ್ಲೂ ಕೂಡ ಅದೇ ಪರಿಸ್ಥಿತಿ. ಇನ್ನು ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಕಥೆಯನ್ನ ಹೇಳಬೇಕಾ? ಹೀಗಾಗಿ ಪಾಕಿಸ್ತಾನ ಒಂಥರ ನೀರಿನ ಮೇಲಿನ ಗುಳ್ಳೆಯ ತರ, ಯಾವಾಗ ಒಡೆದು ಹೋಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ. ಅದರಲ್ಲೂ ಈಗ POK ಪ್ರಾಂತ್ಯದಲ್ಲಿ ಆರಂಭವಾದಂತಹ ಪ್ರತಿಭಟನೆ ಇದೆಯಲ್ಲ, ಇಡೀ ಪಾಕಿಸ್ತಾನವನ್ನ ನಡುಗಿಸಿದೆ. ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಪ್ರತಿಭಟನೆ ಏನೂ ಹೊಸದಲ್ಲ. ಅಲ್ಲಿ ವರ್ಷಕ್ಕೊಂದು 2-3 ಬಾರಿ ದೊಡ್ಡ ಮಟ್ಟದ ಪ್ರತಿಭಟನೆಯೇ ಆಗುತ್ತೆ. ಪೊಲೀಸರು ಅದನ್ನ ತಹಬದಿಗೆ ತರೋದಕ್ಕೆ ಹರಸಾಹಸ ಪಡ್ತಾರೆ. ಮಿಲಿಟರಿ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಆ ಇಡೀ ಏರಿಯಾದಲ್ಲಿ ಲಾಕ್ಡೌನ್ ಗಳನ್ನ ಮಾಡಲಾಗುತ್ತೆ, ಇಂಟರ್ನೆಟ್ ಶಟ್ ಡೌನ್ ಆಗುತ್ತೆ, ಯಾವುದೇ ಹೊರಗಿನ ಸಂಪರ್ಕ ಇಲ್ಲದಂತೆ ಮಾಡಿ ಪ್ರತಿಭಟನೆಯನ್ನ ಹತ್ತಿಕ್ತಾರೆ. ಇದು ವರ್ಷದಲ್ಲಿ 1-2-3 ಬಾರಿ ನಡೆಯುವಂತಹ ಮಾಮೂಲಿ ವಿದ್ಯಮಾನ. ಇದೊಂಥರ POK ಜನರಿಗೂ ಕೂಡ ರೂಢಿ ಆಗ್ಬಿಟ್ಟಿದೆ. ಆದರೆ ಈಗ ಆರಂಭವಾದಂತಹ ಪ್ರತಿಭಟನೆ ಇದೆಯಲ್ಲ, ಇದು ಹಿಂದೆಂದಿಗಿಂತಲೂ ಸ್ವಲ್ಪ ವಿಶೇಷವಾಗಿದೆ, ಜೊತೆಗೆ ತೀವ್ರವಾಗಿದೆ. ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಅಥವಾ JAAC ಇದು POK ಪ್ರಾಂತ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ಶಕ್ತಿ ಪಡೆದಂತಹ ಒಂದು ಪ್ರಭಾವಿ ಸಂಘಟನೆ. ಇದು ಒಂದು ಸಂಘಟನೆಯಲ್ಲ, ಅನೇಕ ಸಂಘಟನೆಗಳು ಸೇರ್ಕೊಂಡು ಆದಂತಹ ಒಂದು ಕೂಟ. ಇದರಲ್ಲಿ ಹತ್ತತ್ರ 30-35 ಸಂಘಟನೆಗಳಿದ್ದಾವೆ. ಈ JAAC ಈಗ ಬೀದಿಗಿಳಿದಿದೆ. ಯಾವ ಪ್ರಮಾಣದಲ್ಲಿ ಅಂತಂದ್ರೆ, ಪಾಕಿಸ್ತಾನದ POK ಪ್ರಾಂತ್ಯದಲ್ಲಿ ಕಂಪ್ಲೀಟ್ ಆಗಿ ಶಾಂತಿ ಅಸ್ತವ್ಯಸ್ತವಾಗ್ಬಿಟ್ಟಿದೆ. ಅಮೆರಿಕ ಇದರ ಬಗ್ಗೆ ಅಡ್ವೈಸರಿ ಹೊರಡಿಸಿದೆ. ಪಾಕಿಸ್ತಾನದಲ್ಲಿರುವಂತಹ ಅಮೆರಿಕದ ಎಂಬಸಿ ಹೇಳ್ತಾ ಇದೆ, ಯಾವುದೇ ಅಮೆರಿಕದ ನಾಗರಿಕರು ಮುಂದಿನ 10-15 ದಿನಗಳ ಕಾಲ ಈ POK ಪ್ರಾಂತ್ಯಕ್ಕೆ, ಅಂದ್ರೆ ಆಜಾದ್ ಕಾಶ್ಮೀರ ಅಂತ ಅವರು ಕರೀತಾರಲ್ಲ, ಆ ಭಾಗಕ್ಕೆ ಅನಗತ್ಯ ಪ್ರವಾಸವನ್ನ ಕೈಗೊಳ್ಳಕೂಡದು. ಅಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ವಿಪರೀತವಾಗಿ ಪ್ರತಿಭಟನೆ ಆಗ್ತಾ ಇದೆ. ಹೀಗಾಗಿ ಅಮೆರಿಕದ ನಾಗರಿಕರು ಈ POK ಪ್ರವಾಸವನ್ನು ಮುಂದೂಡಬೇಕು ಅಂತ ಹೇಳಿ ಪಾಕಿಸ್ತಾನದಲ್ಲಿರುವಂತಹ ಅಮೆರಿಕದ ರಾಯಭಾರ ಕಚೇರಿ ಅಡ್ವೈಸರಿಯನ್ನು ರಿಲೀಸ್ ಮಾಡಿದೆ. ಕೆನಡಾ ಕೂಡ ಹೀಗೆ ಮಾಡಿದೆ. ತನ್ನ ನಾಗರಿಕರಿಗೂ ಕೂಡ ಈ ರೀತಿಯ ಸೂಚನೆಯನ್ನ ಕೊಟ್ಟಿದೆ. ಇನ್ನೊಂದು ಕಡೆಯಲ್ಲಿ UKಯ ಸಂಸದರು ತನ್ನ ವಿದೇಶಾಂಗ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಈ POK ಪ್ರಾಂತ್ಯದಲ್ಲಿ ಅಪಾರ ಪ್ರಮಾಣದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಅಲ್ಲಿ ಅನಗತ್ಯವಾಗಿ ಪದೇ ಪದೇ ಇಂಟರ್ನೆಟ್ ಅನ್ನ ಡೌನ್ ಮಾಡಲಾಗ್ತಾ ಇದೆ. ಇದರ ಬಗ್ಗೆ UK ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಪಾಕಿಸ್ತಾನದ ಮೇಲೆ ಒತ್ತಡ ಹಾಕಬೇಕು ಅಂತ UKಯ ಸಂಸದರು ಅಲ್ಲಿನ ವಿದೇಶಾಂಗ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಅಂದ್ರೆ ಜಾಗತಿಕ ಗಮನವನ್ನ ಸೆಳೆಯುವ ಮಟ್ಟಿಗೆ ಈಗ ಪಾಕಿಸ್ತಾನದ POK ಪ್ರಾಂತ್ಯದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಈ ಪ್ರತಿಭಟನೆ ಆರಂಭವಾಗಿದ್ದು ಮಾಮೂಲಿಯಾದಂತಹ ಕೆಲ ಕಾರಣಗಳಿಗಾಗಿ. ಆದರೆ ನಂತರದಲ್ಲಿ ಅದು ಬೇರೆ ಬೇರೆ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಈ POK ಪ್ರಾಂತ್ಯವನ್ನ ಪಾಕಿಸ್ತಾನ ಆಜಾದ್ ಕಾಶ್ಮೀರ ಅಂತ ಕರೆಯುತ್ತೆ. ಪಾಕಿಸ್ತಾನ ಅಲ್ಲಿ ಹೆಸರಿಗಷ್ಟೇ ಆಜಾದ್ ಅಂತ ಕರೆಯುತ್ತೆ ವಿನಃ ಅಲ್ಲಿನ ಜನರಿಗೆ ಯಾವುದೇ ರೀತಿಯಲ್ಲೂ ಕೂಡ ಆಜಾದಿ ಇಲ್ಲ, ಅಂದ್ರೆ ಸ್ವಾತಂತ್ರ್ಯ ಇಲ್ಲ. ಆ ಇಡೀ ಪ್ರದೇಶವನ್ನ ಪಾಕಿಸ್ತಾನದ ಸೇನೆ ಕಂಟ್ರೋಲ್ ಮಾಡುತ್ತೆ. ಅಲ್ಲಿರುವಂತಹದ್ದು ಇಸ್ಲಾಮಾಬಾದ್ನ ಕೈಗೊಂಬೆ ಸರ್ಕಾರ. ಆ ಭಾಗದ ಜನರಿಗೆ ಶಿಕ್ಷಣ ಇಲ್ಲ, ಉದ್ಯೋಗ ಇಲ್ಲ,
ಮೂಲಭೂತ ಸೌಕರ್ಯದ ಗಂಧ ಗಾಳಿಯೂ ಕೂಡ ಅವರಿಗೆ ಗೊತ್ತೇ ಇಲ್ಲ. ಶಿಲಾಯುಗದಲ್ಲಾದ್ರೂ ಜನ ಇನ್ನೊಂದು ಸ್ವಲ್ಪ ಆರಾಮವಾಗಿ ಬದುಕ್ತಾ ಇದ್ರೇನೋ ಅದಕ್ಕಿಂತ ಕಳಪೆ ಜೀವನ ಮಟ್ಟ ಈ POK ಪ್ರಾಂತ್ಯದಲ್ಲಿದೆ. ಅಲ್ಲೆಲ್ಲ ಚಿಕ್ಕ ಪುಟ್ಟ ಕಾಯಿಲೆ ಬಂದರೂ ಕೂಡ ಜನ ಸತ್ತೋಗ್ತಾರೆ ಬಿಟ್ರೆ ಅವರಿಗೆ ಯಾವುದೇ ರೀತಿಯಲ್ಲೂ ಚಿಕಿತ್ಸೆ ಸಿಗೋದಿಲ್ಲ. ಅಷ್ಟು ಕಳಪೆ ಗುಣಮಟ್ಟದ ಮೂಲಭೂತ ಸೌಕರ್ಯವನ್ನ ಈ ಪಾಕಿಸ್ತಾನ ಅಲ್ಲಿಗೆ ಒದಗಿಸ್ತಾ ಇದೆ. ಇವತ್ತು ಇಂಟರ್ನೆಟ್ ಯುಗ ನೋಡಿ, ಪಕ್ಕದ ಭಾರತದ ಕಂಟ್ರೋಲ್ನಲ್ಲಿರುವಂತಹ ಕಾಶ್ಮೀರವನ್ನ ಅವರು ಪ್ರತಿನಿತ್ಯ ನೋಡ್ತಾ ಇರ್ತಾರೆ. ಅಲ್ಲಿ ಜನರ ಕೈಗೆ ಉದ್ಯೋಗ ಸಿಗ್ತಾ ಇದೆ, ಹಣ ಸಿಗ್ತಾ ಇದೆ, ಜನರ ತಲಾದಾಯ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ, ಉತ್ತಮವಾದಂತಹ ಜೀವನ ಮಟ್ಟವನ್ನು ಅವರು ಹೊಂದುತ್ತಾ ಇದ್ದಾರೆ, ಮೂಲಭೂತ ಸೌಕರ್ಯ ವಿಪರೀತ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕಾಶ್ಮೀರಕ್ಕೆ ಬರ್ತಾ ಇದೆ, ಉತ್ತಮವಾದಂತಹ ಶಿಕ್ಷಣ ಇದೆ, ಆರೋಗ್ಯ ವ್ಯವಸ್ಥೆ ಇದೆ, ಅಲ್ಲೇನೂ ಸಮಸ್ಯೆನೇ ಇಲ್ಲ. ಆದರೆ POK ಪ್ರಾಂತ್ಯದಲ್ಲಿ ನಿತ್ಯ ನರಕ. ಸಾಲದ್ದಕ್ಕೆ ಈ ಯುದ್ಧ ಶುರುವಾದ ಬಳಿಕ ಬೆಲೆ ಏರಿಕೆ ಬಿಸಿ ಬೇರೆ. ಪಾಕಿಸ್ತಾನದಲ್ಲಿ ಈಗಾಗಲೇ ಇನ್ಫ್ಲೇಷನ್ ರೇಟ್ ಇದೆಯಲ್ಲ, ಇದು 11% ಅನ್ನ ಕ್ರಾಸ್ ಆಗಿ ಹೋಗಿದೆ. ಇದೆಲ್ಲದರಿಂದ ರೊಚ್ಚಿಗೆದ್ದು ಈ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಪಾಕಿಸ್ತಾನದ ಅಧಿಕೃತ ಮಾಹಿತಿಯ ಪ್ರಕಾರ ಈ ಪ್ರತಿಭಟನೆಯಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿಗಳು ಹಾಗೂ ಪ್ರತಿಭಟನಾಕಾರರು ಸತ್ತಂತವರ ಸಂಖ್ಯೆ 35 ಅಂತ ಹೇಳಲಾಗ್ತಾ ಇದೆ. ಇದು ಪಾಕಿಸ್ತಾನದ ಅಧಿಕೃತ ಮಾಹಿತಿ. ಆದ್ರೆ ಅಲ್ಲಿನ ಮಿಲಿಟರಿ ಮುಚ್ಚಿಟ್ಟ ಸಂಖ್ಯೆ ಎಷ್ಟು ಕೇಳಿದ್ರೆ 200ಕ್ಕೂ ಜಾಸ್ತಿ ಅಂತ ಹೇಳಲಾಗ್ತಾ ಇದೆ. ಈ ಬೆಳವಣಿಗೆ ಇದೆಯಲ್ಲ, ಅಂದ್ರೆ POK ಯಲ್ಲಾಗ್ತಾ ಇರುವಂತಹ ಈ ಪ್ರತಿಭಟನೆ, ಅಲ್ಲಿನ ಸಾವು ನೋವು ಎಲ್ಲವೂ ಕೂಡ ಭಾರತಕ್ಕೆ ವರದಾನ. ಅಂದರೆ ನೆರೆಮನೆಯಲ್ಲಿ ಸಾವಾಗ್ತಾ ಇದ್ರೆ ನಾವ್ಯಾಕೆ ಅದನ್ನ ಲಾಭ ಅಂತ ಅಂದುಕೊಳ್ಬೇಕು ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. ಯಾಕಿದು ಭಾರತಕ್ಕೆ ವರದಾನ ಕೇಳಿದ್ರೆ, ಇಷ್ಟು ದಿನ ಪಾಕಿಸ್ತಾನ ಗ್ಲೋಬಲ್ ಲೆವೆಲ್ನಲ್ಲಿ ಒಂದು ನರೇಟಿವ್ ಬಿಲ್ಡ್ ಮಾಡಿತ್ತು. ಭಾರತದ ಕಂಟ್ರೋಲ್ನಲ್ಲಿರುವಂತಹ ಕಾಶ್ಮೀರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ಅಲ್ಲಿನ ಜನ ಸ್ವತಂತ್ರವನ್ನ ಬಯಸಿದ್ದಾರೆ, ಅವರು ಪಾಕಿಸ್ತಾನದೊಂದಿಗೆ ಸೇರ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ಹೀಗಂತ ಪಾಕಿಸ್ತಾನ ಒಂದು ನರೇಟಿವ್ ಅನ್ನ ಬಿಲ್ಡ್ ಮಾಡ್ತಲೇ ಇತ್ತು. ಈ ಪಾಕಿಸ್ತಾನದ ನರೇಟಿವ್ ಅನ್ನೇ ನಂಬಿಕೊಂಡಂತಹ ಕೆಲ ಮಾನವ ಹಕ್ಕುಗಳ ಸಂಘಟನೆ ಪದೇ ಪದೇ ಭಾರತದ ಮೇಲೆ ಈ ವಿಚಾರವಾಗಿ ಒತ್ತಡ ಹಾಕ್ತಾ ಇದ್ವು. ಇವತ್ತು ಪಾಕಿಸ್ತಾನ ಎಲ್ಲಾ ವಿಚಾರದಲ್ಲೂ ಕೂಡ ಭಾರತಕ್ಕೆ ತನ್ನನ್ನು ತಾನು ಕಂಪೇರ್ ಮಾಡಿಕೊಳ್ಳುತ್ತೆ, ಜೊತೆಗೆ ಕಾಂಪೀಟ್ ಮಾಡೋದಕ್ಕೂ ಕೂಡ ಯತ್ನ ಮಾಡುತ್ತೆ. ಆದರೆ ಈವರೆಗೆ ಪಾಕಿಸ್ತಾನಕ್ಕೆ ಒಂದು ವಿಚಾರದಲ್ಲಿ ಮಾತ್ರ ಭಾರತವನ್ನ ಹಿಂದಿಕ್ಕಿ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗಿದೆ. ಅದು ಯಾವುದು ಕೇಳಿದ್ರೆ, ಗ್ಲೋಬಲ್ ಲೆವೆಲ್ನಲ್ಲಿ ನರೇಟಿವ್ ಬಿಲ್ಡ್ ಮಾಡುವಂತಹ ವಿಚಾರದಲ್ಲಿ, ಪ್ರೊಪಗೆಂಡಾವನ್ನ ಹರಡುವಂತಹ ವಿಚಾರದಲ್ಲಿ. ಪಾಕಿಸ್ತಾನದ ದೊಡ್ಡ ಅಡ್ವಾಂಟೇಜ್ ಏನು ಗೊತ್ತಾ? ಪಾಕಿಸ್ತಾನದ ಪತ್ರಕರ್ತರು ಇವತ್ತು ಎಲ್ಲಾ ಗ್ಲೋಬಲ್ ಲೆವೆಲ್ನ ಮೀಡಿಯಾಗಳಲ್ಲಿದ್ದಾರೆ. ಅದು ಅಲ್ ಜಜೀರಾ ಇರಬಹುದು, BBC ಇರಬಹುದು, CNN ಇರಬಹುದು, ಎಲ್ಲ ಕಡೆಯಲ್ಲೂ ಅವರ ಪ್ರತಿನಿಧಿಗಳಿದ್ದಾರೆ. ಅಂದ್ರೆ ಪಾಕ್ ಮೂಲದ ಪತ್ರಕರ್ತರು. ಇವರು ಬೇರೆ ದೇಶದ ನೆಟ್ವರ್ಕ್ಗೆ ಕೆಲಸ ಮಾಡ್ತಾ ಇದ್ರೂ ಕೂಡ ತನ್ನ ದೇಶದ ಪರವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಭಾರತದ ವಿರುದ್ಧ ನರೇಟಿವ್ ಬಿಲ್ಡ್ ಮಾಡೋದರಲ್ಲಿ ಪ್ರತಿ ಕ್ಷಣವೂ ಕೂಡ ಕಾರ್ಯಪ್ರವೃತ್ತರಾಗಿರ್ತಾರೆ. ಆದರೆ ಭಾರತದ ದುರಂತ ಏನು ಗೊತ್ತಾ? ಅನೇಕ ಭಾರತೀಯರು ಈ ವಿದೇಶಿ ನೆಟ್ವರ್ಕ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಅವರಲ್ಲಿ ಭಾರತದ ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಭಾರತದ ವಿರುದ್ಧವಾಗಿ ಆರ್ಟಿಕಲ್ ಬರೀತಾರೆ. ಭಾರತದಲ್ಲಿ ಮೈನಾರಿಟಿ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ, ಅಸಹಿಷ್ಣುತೆ ಇದೆ, ಇಂತಹ ವರದಿಗಳನ್ನೇ ಪ್ರಸಾರ ಮಾಡೋದು. ಅಂದ್ರೆ ಭಾರತ ಮೂಲದವರಾಗಿದ್ದು ವಿದೇಶಿ ನೆಟ್ವರ್ಕ್ಗಳಿಗೆ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ಬಹುತೇಕರು ಈ ಎಡಚರರೇ ಆಗಿದ್ದಾರೆ. ಅವರಿಂದ ದೇಶಕ್ಕೆ ಏನೋ ಲಾಭ ಆಗುತ್ತೆ, ದೇಶದ ಪರವಾಗಿ ಏನೋ ನರೇಟಿವ್ ಬಿಲ್ಡ್ ಮಾಡ್ತಾರೆ. ಇದನ್ನೆಲ್ಲ ಭಾರತ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಿಧಾನವಾಗಿ ಪಾಕಿಸ್ತಾನ ನಿರ್ಮಿಸಿದ್ದಂತಹ ಈ ಮಂಜಿನ ಗೋಪುರ ಏನಿದೆ ಅದು ಕರಗಿ ಹೋಗ್ತಾ ಇದೆ. ಆ ದೇಶದಲ್ಲಿರುವಂತಹ ಕಟು ಸತ್ಯ ಬೆಳಕಿಗೆ ಬರ್ತಾ ಇದೆ. ಸದ್ಯ POK ಯಲ್ಲಾಗ್ತಾ ಇರುವಂತಹ ಈ ಪ್ರತಿಭಟನೆಯನ್ನು ಗಮನಿಸಿ ಕೆಲವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, 1971ರ ಬಾಂಗ್ಲಾದೇಶ ನಮಗೆ ನೆನಪಾಗ್ತಾ ಇದೆ. ಆಗ ಶೇಖ್ ಮುಜಿಬುರ್ ರೆಹಮಾನ್ ನೇತೃತ್ವದ ಅವಾಮಿ ಲೀಗ್ ಪಾಕಿಸ್ತಾನ ಮಾಡ್ತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಬಂಡೆದ್ದಿದ್ರು. ಅದೇ ರೀತಿಯಾಗಿ ಈಗ ಅವಾಮಿ ಆಕ್ಷನ್ ಕಮಿಟಿ ಏನಿದೆ ಇದು ಕೂಡ POK ಪ್ರಾಂತ್ಯದಲ್ಲಿ ಪಾಕಿಸ್ತಾನದ ಸೇನೆ ಮಾಡ್ತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಅದೇ ರೀತಿಯಾಗಿ ಬಂಡೇಳ್ತಾ ಇದೆ. ಇದು ಪಾಕಿಸ್ತಾನಕ್ಕೆ ಮಾರಕವಾಗಬಹುದು ಅಂತ ಪಾಕಿಸ್ತಾನದ ಕೆಲವರೇ ಎಚ್ಚರಿಸ್ತಾ ಇದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಸದ್ಯದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಸರ್ವೈವಲ್ ಆಗೋದಿದೆಯಲ್ಲ, ತುಂಬಾನೇ ಕಷ್ಟ ಇದೆ. ಇದರ ನಡುವೆ ಸಿಪ್ರಿ ವರದಿಯೂ ಕೂಡ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಶಾಕ್ ಅನ್ನು ಕೊಟ್ಟಿದೆ. ನಿಮಗೆಲ್ಲ ಗೊತ್ತಿರಬಹುದು, 2020-22 ಕೂಡ ಪಾಕಿಸ್ತಾನ ನ್ಯೂಕ್ಲಿಯರ್ ವಿಚಾರದಲ್ಲಿ ಭಾರತಕ್ಕಿಂತ ನಾವು ಮುಂದಿದ್ದೀವಿ, ನಮ್ಮ ಬಳಿಯಲ್ಲೇ ಅತ್ಯಧಿಕ ನ್ಯೂಕ್ಲಿಯರ್ ವಾರ್ ಹೆಡ್ಗಳಿದೆ ಅಂತ ಬೀಗ್ತಾ ಇತ್ತು. ಆದರೆ 2024-25 ವೇಳೆಗೆ ಭಾರತ ಅದನ್ನ ಬೀಟ್ ಮಾಡಿ ಮುಂದೆ ಹೋಯಿತು. ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ನ್ಯೂಕ್ಲಿಯರ್ ವಾರ್ ಹೆಡ್ಗಳ ಅಂತರ ಇದೆಯಲ್ಲ, ಇದು ವಿಪರೀತ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ. ಭಾರತ ಒಟ್ಟಾರೆಯಾಗಿ 2026ರ ಅಂಕಿಅಂಶದ ಪ್ರಕಾರ 190ಕ್ಕೂ ಹೆಚ್ಚು ವಾರ್ ಹೆಡ್ಗಳನ್ನು ಹೊಂದಿದೆ ಅಂತ ಸಿಪ್ರಿ ತನ್ನ ವರದಿಯಲ್ಲಿ ಪ್ರಕಟಿಸಿದೆ. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ನ್ಯೂಕ್ಲಿಯರ್ ವಾರ್ ಹೆಡ್ಗಳ ಸಂಖ್ಯೆ 170 ಅಂತ ಸಿಪ್ರಿ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ. ಆದ್ರೆ ಇದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ? ಭಾರತ ಕೇವಲ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನ ತನ್ನ ದಾಸ್ತಾನು ಕೇಂದ್ರದಲ್ಲಿ ಇಟ್ಟಿಲ್ಲ, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಳಸೋದಕ್ಕೆ ಅಂತಲೇ 12 ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನ ಡಿಪ್ಲಾಯ್ಮೆಂಟ್ ಸ್ಟೇಜ್ ನಲ್ಲಿ ಇಟ್ಟಿದೆ. ಅಂದ್ರೆ ಒಂದೇ ಒಂದು ಬಟನ್ ಅನ್ನ ಒತ್ತಿದ್ರೆ ಅದು ಟಾರ್ಗೆಟ್ ಅನ್ನ ರೀಚ್ ಆಗುತ್ತೆ.
ಆ ಸ್ಥಿತಿಯಲ್ಲಿ 12 ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಭಾರತ ಇಟ್ಟುಕೊಂಡಿದೆ ಅಂತ ಈ ಸಿಪ್ರಿ ವರದಿಯಲ್ಲಿ ಹೇಳ್ತಾ ಇದೆ. ಇದು ಪಾಕಿಸ್ತಾನಕ್ಕೆ ಸ್ವಲ್ಪ ಆಘಾತಕಾರಿಯೇ. ಯಾಕೆ ಅಂತಂದ್ರೆ ಪ್ರತಿ ಬಾರಿ ಯುದ್ಧದ ಸನ್ನಿವೇಶ ನಿರ್ಮಾಣ ಆದಾಗ್ಲೂ ಕೂಡ ಪಾಕಿಸ್ತಾನ ಭಾರತಕ್ಕೆ ಧಮಕಿ ಹಾಕುತ್ತೆ. ನಾವು ನ್ಯೂಕ್ಲಿಯರ್ ಪವರ್ ದೇಶ, ನಮ್ಮ ಅಸ್ತಿತ್ವಕ್ಕೆ ಏನಾದರೂ ಧಕ್ಕೆ ಬರುತ್ತೆ ಅಂತಾದ್ರೆ ನಾವು ನ್ಯೂಕ್ಲಿಯರ್ ಬಳಸೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. 100 ವಾರ್ ಹೆಡ್ಗಳು ಭಾರತದ ಕಡೆಗೆ ಮುಖ ಮಾಡಿದೆ ಅಂತ ಒಬ್ಬ ನಾಯಕ ಹೇಳಿದ್ರೆ ಇನ್ನೊಬ್ಬ 150 ಅಂತ ಹೇಳ್ತಾನೆ. ಅಂದ್ರೆ ಮನಸ್ಸಿಗೆ ಬಂದಂತಹ ನ್ಯೂಕ್ಲಿಯರ್ ಹೇಳಿಕೆಗಳು ಪಾಕಿಸ್ತಾನದ ಕಡೆಯಿಂದ ಬರೋದಕ್ಕೆ ಶುರುವಾಗ್ತವೆ. ಭಾರತ ಯಾವತ್ತೂ ಕೂಡ ಅವರ ಲೆವೆಲ್ಗೆ ಇಳಿದು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಈಗ ಸಿಪ್ರಿ ವರದಿ ಇದೆಯಲ್ಲ, ಇದು ಪಾಕಿಸ್ತಾನಕ್ಕೆ ಉತ್ತರ ಕೊಟ್ಟಂತೆ. ಇದರ ನಡುವೆ ಟ್ರಂಪ್ ವಿಚಾರವನ್ನು ಕೂಡ ನಿಮಗೆ ಹೇಳಲೇಬೇಕು. ನಿಮಗೆಲ್ಲ ಗೊತ್ತೇ ಇದೆ, ಟ್ರಂಪ್ 2ನೇ ಬಾರಿಗೆ ಅಧಿಕಾರಕ್ಕೆ ಬರುತ್ತಿದ್ದ ಹಾಗೆ ಇಡೀ ವಿಶ್ವವನ್ನು ಇನ್ನಿಲ್ಲದಂತೆ ಕಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಭಾರತಕ್ಕೆ 2 ವಿಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಟ್ಟಿದ್ವು. ಮೊದಲನೇದಾಗಿ ಟ್ಯಾರಿಫ್. ಯಾಕೆ ಅಂತಂದರೆ ಭಾರತಕ್ಕೆ ಅತ್ಯಧಿಕವಾಗಿ ಟ್ರಂಪ್ ಅವರು ಟ್ಯಾರಿಫ್ ವಿಧಿಸಿ ಕುಳಿತಿದ್ರು. ಅದಕ್ಕೆ ಅಮೆರಿಕದ ಕೋರ್ಟ್ ರಿಲೀಫ್ ಕೊಟ್ಟಿತ್ತು. ಈ ಟ್ಯಾರಿಫ್ ವಿಧಿಸುವಂತಹ ಅಧಿಕಾರ ಟ್ರಂಪ್ಗೆ ಇಲ್ಲ, ಇದು ಇಲ್ಲೀಗಲ್ ಅಂತ ಕೋರ್ಟ್ ತೀರ್ಪು ಕೊಟ್ಟಿತ್ತು. ಟ್ರಂಪ್ ವಿಧಿಸಿದಂತಹ ಎಲ್ಲಾ ಟ್ಯಾರಿಫ್ಗಳು ಕೂಡ ರದ್ದಾಗಿದ್ವು. ಆದರೆ H1B ವೀಸಾ ವಿಚಾರದಲ್ಲಿ ಟ್ರಂಪ್ ಕೈಗೊಂಡಂತಹ ನಿರ್ಧಾರ ಭಾರತಕ್ಕೆ ದೊಡ್ಡ ತಲೆಬಿಸಿ ವಿಚಾರ ಆಗಿತ್ತು. ಯಾಕೆ ಅಂತಂದ್ರೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾರತೀಯರು ಅಮೆರಿಕಾಗೆ ಹೋಗಿ ಕೆಲಸ ಮಾಡ್ತಾರೆ. ಇದರಿಂದ ಭಾರತೀಯರಿಗೆ ಉದ್ಯೋಗ ಸಿಗುತ್ತೆ. ಎರಡನೆಯದಾಗಿ ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ರೆಮಿಟೆನ್ಸ್ ಕೂಡ ಅಮೆರಿಕದಿಂದ ಬರುತ್ತೆ. ಆದರೆ ಟ್ರಂಪ್ ಇದನ್ನು ಹಾಳು ಮಾಡೋದಕ್ಕೋಸ್ಕರವಾಗಿ ಈ H1B ವೀಸಾ ನಿಯಮ ಇತ್ತಲ್ಲ, ಅದರಲ್ಲಿ ದೊಡ್ಡ ಬದಲಾವಣೆಯನ್ನ ತಂದಿದ್ರು. ಅದಕ್ಕಿದ್ದಂತಹ ಶುಲ್ಕವನ್ನ ಬರೋಬ್ಬರಿ $1,00,000 ಏರಿಕೆ ಮಾಡಿದ್ರು. ಟ್ರಂಪ್ ಆದೇಶಕ್ಕೂ ಮುಂಚೆ ಒಂದು H1B ವೀಸಾಗೆ $1,000 ನಿಂದ $5,000 ವರೆಗೆ ಶುಲ್ಕ ವಿಧಿಸಲಾಗ್ತಾ ಇತ್ತು. ಆದರೆ ಟ್ರಂಪ್ ಏಕಾಏಕಿಯಾಗಿ ಅದನ್ನ $1,00,000 ಏರಿಕೆ ಮಾಡಿದ್ರು. ಅಂದ್ರೆ $95,000 ಶುಲ್ಕ ಇದ್ದಿದ್ದನ್ನ 95 ಲಕ್ಷಕ್ಕೆ ಏರಿಕೆ ಮಾಡಿಬಿಟ್ರು. ಇದು ಭಾರತಕ್ಕೆ ಬಹಳ ದೊಡ್ಡ ಹೊಡೆತ ಕೊಡುವಂತಹ ವಿಚಾರ. ಈಗ ಅಮೆರಿಕದ ಕೋರ್ಟ್ ಇದಕ್ಕೂ ಕೂಡ ರಿಲೀಫ್ ಕೊಟ್ಟಿದೆ. ಟ್ರಂಪ್ ಅವರಿಗೆ ಈ ರೀತಿಯಾದಂತಹ ಶುಲ್ಕ ವಿಧಿಸುವ ಅಧಿಕಾರ ಇಲ್ಲ. H1B ವೀಸಾ ವಿಚಾರದಲ್ಲಿ ಟ್ರಂಪ್ ಕೈಗೊಂಡಂತಹ ನಿರ್ಧಾರ ಇದೆಯಲ್ಲ, ಇದು ಟ್ಯಾಕ್ಸ್ಗೆ ಸರಿಸಮ. ಇಂತಹ ಟ್ಯಾಕ್ಸ್ ವಿಚಾರದಲ್ಲಿ ನಿರ್ಣಯ ಕೈಗೊಳ್ಳುವಂತಹ ಅಧಿಕಾರ ಅಮೆರಿಕದ ಕಾಂಗ್ರೆಸ್ಗಿದೆಯೇ ವಿನಃ ಅಮೆರಿಕದ ಅಧ್ಯಕ್ಷರಿಗಿಲ್ಲ. ಹೀಗಂತ ಅಮೆರಿಕದ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಇದು ಸಹಜವಾಗಿ ಟ್ರಂಪ್ಗೆ ಬಹಳ ದೊಡ್ಡ ಮುಖಭಂಗವೂ ಕೂಡ ಹೌದು. ಟ್ರಂಪ್ ಅಧಿಕಾರಕ್ಕೆ ಬಂದ ಬಳಿಕ ಅಮೆರಿಕದ ಕಾಂಗ್ರೆಸ್ ಅನ್ನು ಕಂಪ್ಲೀಟ್ ಆಗಿ ಸೈಡ್ ಲೈನ್ ಮಾಡಿಬಿಟ್ಟಿದ್ರು. ಎಲ್ಲವೂ ಕೂಡ ನನ್ನ ಕೈಲೇ ಇದೆ ಅಧಿಕಾರ, ನಾನೇ ಸರ್ವಾಧಿಕಾರಿ ಅನ್ನುವ ರೀತಿಯಲ್ಲಿ ಟ್ರಂಪ್ ಅವರ ವರ್ತನೆ ಇತ್ತು. ಆದರೆ ಕೋರ್ಟ್ ಪದೇ ಪದೇ ಎಚ್ಚರಿಸ್ತಾ ಇದೆ, ಅಮೆರಿಕದ ಅಧ್ಯಕ್ಷರಿಗೆ ಯಾವ್ಯಾವ ಅಧಿಕಾರ ಇದೆ, ಅಮೆರಿಕದ ಕಾಂಗ್ರೆಸ್ಗೆ ಯಾವ ಅಧಿಕಾರ ಇದೆ, ಅಮೆರಿಕದ ಕಾಂಗ್ರೆಸ್ ಅಧಿಕಾರವನ್ನ ಯಾವ ಕಾರಣಕ್ಕೂ ಕೂಡ ಟ್ರಂಪ್ ಮೊಟಕುಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕೋರ್ಟ್ ಪದೇ ಪದೇ ಟ್ರಂಪ್ಗೆ ನೆನಪು ಮಾಡಿಕೊಡ್ತಾ ಇದೆ. ಹೇಳಬೇಕು ಅಂತಂದ್ರೆ ಟ್ರಂಪ್ಗೆ ಈ ವಿಚಾರ ಮೊದಲೇ ಗೊತ್ತಿತ್ತು. ಗೊತ್ತಿಲ್ಲದೆ ಈ ನಿರ್ಧಾರ ಕೈಗೊಂಡಿದ್ದು ಅಂತೇನಲ್ಲ. ಟ್ಯಾರಿಫ್ ಕೂಡ ಕೋರ್ಟ್ನಲ್ಲಿ ನಿಲ್ಲೋದಿಲ್ಲ, H1B ವೀಸಾವು ಕೂಡ ಕೋರ್ಟ್ನಲ್ಲಿ ಸರ್ವೈವಲ್ ಆಗೋದಿಲ್ಲ ಅಂತ. ಆದರೂ ಟ್ರಂಪ್ ಯಾಕೆ ಈ ನಿರ್ಧಾರವನ್ನ ಮಾಡಿದ್ರು ಅಂತಂದ್ರೆ ತನ್ನ ವೋಟ್ ಬೇಸ್ ಅನ್ನ ಖುಷಿಪಡಿಸೋದಕ್ಕೋಸ್ಕರವಾಗಿ. ಟ್ರಂಪ್ ಅಮೆರಿಕದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಕೋರ್ಟ್ ತಡೆ ಒಡ್ಡುತ್ತಾ ಇದೆ. ಇದನ್ನ ಜನರಿಗೆ ಕನ್ವೆ ಮಾಡೋದಕ್ಕೋಸ್ಕರವಾಗಿ ಟ್ರಂಪ್ ಆ ರೀತಿಯ ಹುಚ್ಚುಚ್ಚು ನಿರ್ಧಾರವನ್ನ ಕೈಗೊಂಡಿದ್ರು. ಅದೇನೇ ಆಗಿರಲಿ, H1B ವೀಸಾ ವಿಚಾರದಲ್ಲಿ ಕೋರ್ಟ್ ಕೈಗೊಂಡಂತಹ ತೀರ್ಮಾನ ಇದೆಯಲ್ಲ, ಭಾರತಕ್ಕೆ ಬಹಳ ದೊಡ್ಡ ರಿಲೀಫ್ ಅನ್ನ ಕೊಟ್ಟಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.